ನಂದಿಯಾಲ್ ತುಂಬಾ ಈ ಸಮಸ್ಯೆ ದಿನೇ ದಿನೇ ಹೆಚ್ಚಿಗೆ ಆಗ್ತಾನೆ ಇದೆ. ಜನರಿಗೆಲ್ಲ ಗೊತ್ತಾಗೋಕ್ಕೂ ಮುಂಚೆ ನಾವಲ್ಲಿಗೆ ಹೋಗಿ ಸರಿಪಡಿಸ್ಬೇಕು. ಇಷ್ಟೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಗೊತ್ತಾದ್ರೆ ಇಡೀ ದೇಶದ ದೃಷ್ಟಿ ನಂದಿಯಾಲ್ ಕಡೆಗೆ ಬಿದ್ದೇ ಬೀಳುತ್ತೆ. ನನ್ ತಂಗಿಗೆ ಮದ್ವೆ ಮಾಡಿಸಿದ್ವಿ. ಅವಳ ಜೀವನ ಅವಳ ಗಂಡನಿಂದ ನಾಶ ಆಗೋಯ್ತು. ಈ ಎಲ್ಲಾ ವಿಷಯಗಳು ನನ್ ಮಗಳ ಮುಂದೆನೆ ನಡೆದು. ಏನ್ರೋ ಮಾಡ್ತಿದ್ದೀರಾ? ಯಾರೇ ಇವ್ರು ಗೊತ್ತೇ ಇಲ್ಲ ಅನ್ನತ್ರ ಮಾತಾಡ್ತಾವಳೆ. ಅಲ್ಲ ಏನು ಕಾತರ ಹೊಡೆದ್ ಬಿಟ್ರಿ? ಹೊಡಿಯೋದಲ್ಲ, ಸಾಯಿಸ್ಬೇಕು ಇವ್ರನ್ನ. ನೀವ್ ಆತರ ಹೊಡಿಬೇಕು ಅಂದ್ರೆ ತುಂಬಾ ಜನ ಹೊಡಿಬೇಕು. ಇವಾಗ ಇರೋರೆಲ್ಲ ಹೀಗೇನೆ. ನೀವೇನ್ರಿ ಇಷ್ಟು ಸಾಫ್ಟ್ ಆಗಿ ಹೇಳ್ತಿದ್ದೀರಾ? ಈ ತರ ಇದ್ರೆ ಬದುಕೋ ತುಂಬಾ ಕಷ್ಟ. ಇಷ್ಟೊತ್ತಲ್ಲಿ ಈ ಬುಕ್ ಓದ್ಬೇಕಾ ನೀನು? ಬೇರೆ ಯಾವ್ದಾದ್ರು ಬುಕ್ ಓದ್ಬೇಕು ತಾನೆ? ಬೋರ್ ಆಗ್ತಿದೆ ಅಂತ ಓದ್ತಾ ಇದ್ದೀನಿ. ಏನು ಆಗಲ್ಲ ಬಿಡ್ರಿ. ಹೇಗಾಯ್ತು? ಒಂದಿನ ಕಾಲೇಜಿಂದ ಹತ್ಕೊಂಡ್ ಬಂದ್ಲು. ಹಾಗೆ ರೂಮ್ ಹೋಗಿ ಬಾಗ್ಲು ಹಾಕೊಂಡ್ಲು. ಎಷ್ಟೇ ಬಡಿದ್ರೂ ತೆಗಿಲಿಲ್ಲ. ಬಾಗಿಲ್ನ ಒಡೆದ್ ನೋಡಿದ್ರೆ ನೇಣ್ ಹಾಕೊಂಡಿದ್ಲು. ಅಮ್ಮ, ಒಂದ್ಸಲ ನಾನು ಅಮೃತನ್ ರೂಮ್ ನೋಡ್ಬೇಕು. ಹೇಗಿದೆ ಕಾಲೇಜ್ ಲೈಫ್? ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ಕಾಲೇಜಲ್ಲಿ? ಚೆನ್ನಾಗೇ ಇದಾರೆ. ಎಲ್ಲಾರ್ನು ಮನೆಗ್ ಕರ್ಕೊಂಡ್ ಬಾ, ಟೈಮ್ ಮಾಡ್ಕೊಂಡು. ಆಗಲ್ಲ. ಯಾಕೆ? ಮೊನ್ನೆ ತಾನೇ ನಮ್ ಕಾಲೇಜ್ ಹುಡುಗಿ ಅಮೃತ ಸೂಸೈಡ್ ಮಾಡ್ಕೊಂಡ್ ಸತ್ ಹೋದ್ಲು. ಹಾ, ಹೇಗೆ? ಏನೋ ಗೊತ್ತಿಲ್ಲ. ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳ್ದೆ, ಆದ್ರೆ ಬಾಯ್ ಫ್ರೆಂಡ್ ಬಗ್ಗೆ ಹೇಳಲೇ ಇಲ್ಲ. ನಂದಿ ಹಾಲಿಗೆ ಹೊಸ ಇನ್ವೆಸ್ಟಿಗೇಟರ್ ಆಫೀಸರ್ ಬಂದಿದ್ದಾರೆ. ನಮ್ಮವ್ರಿಗೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳೋಣ. ಒಂದ್ ವೇಳೆ ನಮಗೋಸ್ಕರನೇ ಬಂದಿದ್ರೆ ನಾನೇ ಹೋಗಿ ಅವ್ರನ್ನ ಮೀಟ್ ಮಾಡ್ತೀನಿ. ಐ ಲವ್ ಯು ವಿಜಯ್. ಓಹ್, ನಿನ್ ಫ್ರಾಂಕ್ನೆಸ್ ನಂಗೆ ತುಂಬಾ ಇಷ್ಟ ಆಯ್ತು. ನಿನ್ ಲೈಫಲ್ಲಿರೋ ಪ್ರಾಬ್ಲಮ್ ತರ ನನ್ನ ಲೈಫಲ್ಲೂ ಕೂಡ ಪ್ರಾಬ್ಲಮ್ಸ್ ಇದಾವೆ. ನಿನ್ನ ರಿಜೆಕ್ಟ್ ಮಾಡೋದಕ್ಕೆ ನನ್ನ ಹತ್ರ ಯಾವ ಕಾರಣನೂ ಇಲ್ಲ. ನಾವಿಬ್ರು ಸ್ವಲ್ಪ ದಿನ ಕಾಯೋಣ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ. ಅದು ಅದೇನಿದ್ರು ಸರಿ, ಆಮೇಲೆ ಮಾತಾಡೋಣ.